ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ದಿನ ನಿಮಗೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಮೊದಲಿಗೆ ನಾನು 2 ಕಪ್ಸ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಈ ಥರ ನಾವು ಬಾಣಲಿಯಲ್ಲಿ ಹಾಕ್ಕೊಂಡು ಸಬ್ಬಕ್ಕಿನ ಚೆನ್ನಾಗಿ ಹುರ್ಕೋಬೇಕು. ಅದಾಗ ಹುರ್ಕೊಂಡು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹುರ್ಕೊಳ್ಳಿ. ಇದು ಸ್ಮಾಲ್ ಆಗಿದೆ ಅಲ್ವಾ, ಅದು ಬಿಗ್ ಥರ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡು ಸಪ್ರೇಟಾಗಿ ನಾವು ತಣ್ಣಗಾಗೋವರೆಗೂ ಆಫ್ ಮಾಡ್ಕೊಂಬಿಟ್ಟು, ಇವಾಗ ನಾನು ಆಫ್ ಮಾಡ್ತಿದ್ದೀನಲ್ವ, ಇದ್ರ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋವರೆಗೂ ಹಂಗೆ ಬಿಟ್ಬಿಡಬೇಕು. ಇವಾಗ ನಾವು ಒಂದು ಪಾತ್ರೆಯಲ್ಲಿ ಇವಾಗ ನಮಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿಯಾಗಿರಬೇಕು ಅಂದರೆ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ನೀರಾಗಿರಲಿ ಮತ್ತು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ಮಾಲ್ ಕ್ವಾಲಿಟಿ ಆದರೆ ಪಾಯಸನ ತಿನ್ನೋಕೆ ಚೆನ್ನಾಗಿರುತ್ತೆ. ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ, ನಾನು ಏಲಕ್ಕಿನ ಒಂದು 5 ಈ ಥರ ಬಿಡಿಸ್ಕೊಂಡು ಈ ಥರ ಕಲ್ಲಲ್ಲಿ ಹೊಡ್ಕೊಂಡಿದ್ದೀನಿ. ಮಿಕ್ಸಿನ ಗ್ರೈಂಡ್ಗೆ ಹಾಕಿದ್ರೆ ಅದು ಆಗಲ್ಲ, 5 ಅದಕ್ಕೆ ನಾನು ಈ ಥರ ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಚಕ್ಕೆ ಏಲಕ್ಕಿನ ಈ ನೀರಲ್ಲಿ ಹಾಕಿದ್ದೀನಿ, ಅದು ಚೆನ್ನಾಗಿ ಕುದಿಬೇಕು. ನಾವು ಇವಾಗ ಒಂದು ಪಾತ್ರೆಯಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಆ ಕಡೆ ಕುದೀತಿರತ್ತಲ್ಲ, ನಾವು ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ನಾನು ಹಾಲು. ಅರ್ಧ ಲೀಟ್ರ್ ಹಾಲಿಗೆ ನಾನು 1 ಟೀ ಗ್ಲಾಸ್ ಇರುತ್ತಲ್ವ ಆ ನೀರು ಹಾಕಿದ್ದೀನಿ ಅಷ್ಟೇ. ಅದು ಕುದೀತಿರತ್ತೆ. ಈ ಕಡೆ ನಾವು ಕುದೀತಿರತ್ತಲ್ಲ ಸಕ್ಕರೆ, ಚಕ್ಕೆ, ಏಲಕ್ಕಿ ಎಲ್ಲ, ಅದರೊಳಗಡೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಕಲರ್ ಬರೋಕ್ಕೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಹಾಕಿದ್ದೀನಿ. ನೋಡಿ, ಬಾದಾಮ್ ಡ್ರಿಂಕ್ ಅಂತಿದೆಯಲ್ಲ, ಬಾದಾಮ್ ಪೌಡರ್ ನಾನು ಹಾಲಲ್ಲಿ 2 ಸ್ಪೂನ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲಲ್ಲಿ ಚೆನ್ನಾಗಿ ಕುದೀತಿರತ್ತೆ. ನೋಡಿ, 2 ಕಡೆನೂ ನೋಡಿಸ್ತಿದ್ದೀನಲ್ವ, 2 ಕಡೆನೂ ಆಗ್ತಿದೆ. ಇವಾಗ ನಾವು ಇದು ಆಫ್ ಮಾಡಿಬಿಟ್ಟು ಸಕ್ಕರೆ ಇದೆಲ್ಲ ಹಾಕಿ ಇಕ್ಕಿದ್ನಲ್ಲ ನೀರು ಆಫ್ ಮಾಡಿಬಿಟ್ಟು ನಾವು ಇದು ಸಬ್ಬಕ್ಕಿನ ಹಾಕ್ಬಿಟ್ಟು ಮುಚ್ಚಿಬಿಡಬೇಕು. ಅಷ್ಟೊತ್ತಿಗೆ ನಾವು ಒಂದು ಫ್ಯಾನ್ ತೊಗೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಇವಾಗ ನಾವು ಡ್ರೈ ಫ್ರೂಟ್ಸ್ ಇರುತ್ತಲ್ವ, ಅದೆಲ್ಲ ಈ ಥರ ಸಣ್ಣ ಸಣ್ಣಗೆ ಹಚ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಇವಾಗ ನಾವು ಸ್ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗ ಇದನ್ನ ಎತ್ಕೊಂಡು ನಾವು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸೌಟಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಆವಾಗಲೇ ಮುಚ್ಚಿದ್ನಲ್ಲ, ಇವಾಗ ದೊಡ್ಡದಾಗಿ ಆಗ್ತಿದೆ. ಇವಾಗ ನಾನು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಆಫ್ ಮಾಡಿಟ್ಕೊಂಡಿದ್ದೀನಿ. ಯಾವತ್ತೂ ಹಾಲು ತಣ್ಣಗಾಗಿರಬೇಕು. ಚೆನ್ನಾಗಿ ಕುದಿಸ್ಕೊಂಡು ಈ ಥರ ನಾವು ಹಾಲು ಹಾಕಬೇಕು. ನಾವು ಸೋಸ್ಕೋಬೇಕು ಈ ಥರ, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇದನ್ನು ಸೋಸ್ಕೊತಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ, ನೋಡಿದ ತಕ್ಷಣ ತಿನ್ನಬೇಕು ಅನಿಸಿದೆ ನನಗೆ. ಆ ಥರ ಇತ್ತು, ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ನಿಮಗೆ. ಸಬ್ಬಕ್ಕಿ ಪಾಯಸ ನೀರಲ್ಲಿ ಹಾಕೋದು ಆ ಥರ ಎಲ್ಲ ಮಾಡಿಬಿಡಿ. ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಹೆಂಗಿದೆ ಫೈನಲಾಗಿ. ನೋಡಿ, ಇವಾಗ ನೀರಾಗೇ ಇದೆಯಲ್ಲ, ನೀವು ಬೆಳಗ್ಗೆ ಮಾಡಿದರೆ ಆಫ್ಟರ್ನೂನ್ ನೋಡಿ ಗಟ್ಟಿ ಆಗಿಬಿಟ್ಟಿರತ್ತೆ. ಈ ಥರ ಮುಚ್ಚಿಕ್ಬಿಡಿ. ನೋಡಿ, ಫೈನಲಾಗಿ ಅವಾಗ ನೀರಾಗಿತ್ತಲ್ವ, ಇವಾಗ ಗಟ್ಟಿಯಾಗಿದೆ. ನೀವು ಟ್ರೈ ಮಾಡಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡಬೇಕು ಅಂತ. ಅಶು ಫುಡ್ ವೀಡಿಯೋಸ್ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.